ವಾವ್, ಸೂಪರ್ ಮೇಡಮ್. ಸೇಮ್ ಟು ಸೇಮ್ ಅಂತರ್ ಮೇಡಮ್ ತರನೇ ಕಾಣಿಸ್ತಿದ್ರೆ ಹೆಂಗ್ ಮೇಡಮ್ ಇವೆಲ್ಲ? ನಾವಂದ್ರೆ ಸುಮ್ನೆನಾ? ಕಾಸ್ಟ್ಯೂಮ್ ಹಾಕೊಂಡ್ರೆ ಪರ್ಕಾಯ ಪ್ರವೇಶನೇ. ಅದೌದು. ಈ ಗೆಟಪ್ ಅಲ್ಲೇ ನೀವು ಏಜಿ ಸರ್ ಮುಂದೆ ಹೋದ್ರ ಏನಾಯ್ತು? ಅಲ್ಲಿ ಏನಾಯ್ತೋ ನನ್ಗೆ ಅರ್ಥನೇ ಆಗ್ಲಿಲ್ಲ. ಪರವಾಗಿಲ್ಲ, ಬಿಡಿಸಿ ಬಿಡಿಸಿ ಹೇಳಿ, ಅರ್ಥ ಮಾಡ್ಕೋತೀನಿ. ಈ ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಅನ್ನವ್ರು ಜಯಪ್ರದಾ ಮೇಡಮ್ ನೋಡಿ ಸ್ಟನ್ನಾಗಿ ನಿಂತ್ಕೋತಾರಲ್ಲ, ಹಂಗೆ ಸ್ಟನ್ನಾಗಿ ನಿಂತ್ಕೊಂಡ್ರ ಅಥವಾ ಅವ್ರ ತರನೇ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವಿ ಅಂತ ಹಾಡು ಹೇಳಿದ್ರೆ ಅಥವಾ ರವಿ ಮಾಮಂತ್ರ ಬಿಡ್ತೀರಾ ಪ್ಲೀಸ್? ಅವ್ರು ಆಗಾಗ ಫ್ಲಾಶ್ ಬ್ಯಾಕ್ ಹೋಗ್ತಿರ್ತಾರೆ, ಏನಂತ ಅರ್ಥನೇ ಆಗಲ್ಲ. ಅಬ್ಬಬ್ಬಾ ಬೇಡ, ನಂಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಹೆಲ್ಪಾ? ನೋ 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 ಮೇಡಮ್, ಈ ಸಲ ನಾನು ಮಾರ್ಕೆಟ್ಗೆ ಹೋಗಿ ಯಾವುದೇ ಸೆಕೆಂಡ್ ಹ್ಯಾಂಡ್ ಐಟಮ್ನ ಎತ್ತಾಕೊಂಡು ಬರಕ್ಕಾಗಲ್ಲ. ಬಿಕಾಸ್ ಏಜೆ ಸರ್ ಬರಕ್ಕೆ ಕೇವಲ 13 ನಿಮಿಷ ಇರುದು. ಈ 13 ನಿಮಿಷದಲ್ಲಿ ನೀವು ಶರಪಂಜರ ಕಲ್ಪಂತರ ಬಂದು ವಿಶ್ವರೂಪ್ ನಾನು ಕಳ್ಕೊಂಡೆ ಅಂದ ತಕ್ಷಣ ನನ್ನ ಬ್ರದರ್ ಸೆಂಟಿಮೆಂಟ್ ಅಲ್ಲಿ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಏನಾದ್ರು ತಗ್ಲಾಕೊಂಡ್ರೆ ಏಜೆ ಸರ್ ಅಲ್ಲಿಗೂ ಬಂದು 2 ಕಪಾಲಕ್ ಬಿಟ್ಟು ಔಟ್ ಅಂತ ಹೇಳಿದ್ರೆ ಪಾಪ ಈ ಬಡಜೀವ ಎಲ್ಲಿ ತಡ್ಕೋಬೇಕು ಮೇಡಮ್? ಮೊದ್ಲೇ ಇನ್ಕ್ರಿಮೆಂಟ್ ಎಲ್ಲ ಲೈನ್ ಆಗಿ ಕಟಾರ್ ಅಂತ ಕಟ್ಟಾಗ್ತಾನೆ ಇದೆ. ಮಾತಾಡ್ತೀರಾ? ಬೈ ಮುಚ್ಚ್ರಿ. ಮಾತಿಗೆ ಆದಿದೇವತೆ ನೀವು, ನೀವೇ ಈ ತರ ಹೇಳ್ಬೋದಾ? ನಂಗೆ 13 ನಿಮಿಷ ಟೈಮ್ ಬೇಡ, 2 ನಿಮಿಷ ಟೈಮ್ ಸಾಕು. ಬರೀ 2 ನಿಮಿಷನಾ? ಇದನ್ನ ಮೊದ್ಲೇ ಹೇಳ್ಬೇಕಲ್ವಾ ಮೇಡಮ್? ಈಗ ನಾನು ಏನ್ ಮಾಡ್ಬೇಕು ಹೇಳಿ? ನನ್ಗೆ ನಿಮ್ ಬಾಸ್ ಶೂಸ್ ಬೇಕು. ಯಾಕೆ ಮೇಡಮ್? ಒಲವಿನ ಉಡುಗೊರೆ ಕೊಡಕ ಅಥವಾ ಬಚ್ಚಿಟ್ಟು ಆಟ ಆಡ್ಸಕ್ಕ? ಅಯ್ಯೋ, ಮೊದ್ಲು ತಂದ್ಕೊಡಿ, ಆಮೇಲೆ ಹೇಳ್ತೀನಿ. ಅದೇನ್ ಹಪ್ಳನ ಮೇಡಮ್? ಎಣ್ಣೆಗೆ ಹಾಕಿದ ತಕ್ಷಣ ಬುರು ಅಂತ ಬರಕ್ಕೆ ಶೋರೂಮ್ ಕೂಡ ಇಷ್ಟು ಬೇಗ ಓಪನ್ ಆಗಿರಲ್ಲ. ಅಯ್ಯೋ, ನಾನ್ ಶೋರೂಮ್ ಇಂದ ಕೇಳ್ತಿಲ್ಲ, ಏಜೆ ರೂಮ್ ಇಂದ. ಏಜೆ ಸರ್ ರೂಮ್ ಇಂದನಾ? ಅವರು ಇವತ್ ಹಾಕೊಂಡ್ ಹೋಗ್ಬೇಕಾಗಿರೋ ಶೂನೇ ಬೇಕು. ಯಾಕೆ ಮೇಡಮ್? ಗಂಡನ್ ಪಾದ ಪೂಜೆ ಮಾಡೋ ತರ ಶೂ ಪೂಜೆ ಮಾಡಿದ್ರೆ ಪ್ರೀತಿ ಜಾಸ್ತಿ ಆಗತ್ತೆ ಅಂತ ಯಾರಾದ್ರೂ ಹೇಳಿದಾರ? ಅಯ್ಯೋ, ನೀವು ಮೊದ್ಲು ಶೂ ತಂದ್ಕೊಡ್ರಿ. ನೀವು ಮಾತಾಡೋದ್ ನೋಡಿದ್ರೆ ಅದೇ ಶೂ ತಗೊಂಡ್ ಹೊಡ್ಕೋಬೇಕು ಅನ್ಸ್ತಿದೆ. ಅಲ್ಲ, ಇದು ಯಾವ ತರ ಪೂಜೆ ಮೇಡಮ್? ಅರ್ಥ ಆಯ್ತು ಮೇಡಮ್, ಅರ್ಥ ಆಯ್ತು. 2 ನಿಮಿಷ ತಗೊಂಡ್ ಬಂದೆ. ಬಾಸ್, ಶೂ ಇನ್ನೂ ಹಾಕೊಂಡಿಲ್ಲ, ಈಗಲೇ ದೆಪ್ಕೊಂಡ್ಬಿಡ್ಬೇಕು. ಏನ್ ವಿಷಯ? ಕೋಟು ಮಾತಾಡಂಗಾಗೋಯ್ತಾ? ಏನ್ ವಿಷಯ ಸರ್? ಅದು ಇವತ್ತು ನಾವು 9:15 ಹೊರಡ್ಬೇಕಿತ್ತು. ಈಗ ಟೈಮ್ 9:04 ಆಯ್ತಂತ ರಿಮೈಂಡ್ ಮಾಡಕ್ ಬಂದೆ. ನನಗೆ ಅಂದ್ರೆ ನೀವು ವಾಚ್ ಹಾಕಿಲ್ಲ ಅಂದ್ರು ಆಟೋಮ್ಯಾಟಿಕ್ ಆಗಿ ಅದೇ ಟೈಮ್ಗೆ ನಿಮ್ಮ ಮೈಂಡ್ ಕಾರ್ ಹಚ್ಚತ್ತೆ ಅಂತ ನಂಗೆ ಗೊತ್ತಿದ್ದು ಯಾಕೆ ಬಂದೆ? ನೀವು ಕೊಡೋ ಸಂಬಳಕ್ಕೆ ಕರೆಕ್ಟಾಗಿ ಕೆಲಸ ಮಾಡ್ಬೇಕಲ್ವ ಸರ್, ಅದಕ್ಕೆ ಬಂದೆ. ಕೊಡೋ ಸಂಬಳಕ್ಕೆ ಎಷ್ಟು ಕೆಲಸ ಮಾಡ್ಬೇಕೋ ಅಷ್ಟು ಮಾತ್ರ ಮಾಡು. ಅತಿಯಾಗಿ ಮಾಡಿದೆ ಔಟ್. ಅದು ನಿನ್ನೆ ರಾತ್ರಿ ತಿಂದಿ ಸ್ವಲ್ಪ ಜಾಸ್ತಿಯಾಗಿ ಅಜೀರ್ಣಾಗಿತ್ತು ಸರ್. ಇವತ್ತು ಬೆಳಿಗ್ಗೆ ಟಿವಿಯಲ್ಲಿ ಜ್ಯೋತಿಷ್ಯರು ಎಕ್ಸರ್ಸೈಸ್ ಮಾಡ್ಬೇಕಂತ ಹೇಳಿದ್ರು, ಅದಕ್ಕೆ ಮಾಡ್ತಿದ್ದೆ. ನೋಡು, ಈ ತಲಹರಟೆಗಳೆಲ್ಲ ನನ್ನ ಹತ್ರ ಮಾಡ್ಬೇಡ. ಔಟ್. ಸರ್, ಏನ್ ಮಾಡ್ತಾ ಇದೀಯಾ? ಸರ್, ಇಲ್ಲಿಂದ ನೀವು ಸೇಮ್ ದೇವ್ರ ತರನೇ ಕಾಣಿಸ್ತಿದ್ರ, ಆಶೀರ್ವಾದ ಮಾಡಿ ಸರ್. ವಿಶ್ವರೂಪ್, ಎದಳ ಮೇಲೆ? ಇಲ್ಲ ಸರ್, ನೀವು ಆಶೀರ್ವಾದ ಮಾಡೋರ್ಗೆ ನಾನು ಎದ್ದೇಳಲ್ಲ ಸರ್. ಕೊನೆ ಸಲ ಹೇಳ್ತಾ ಇದೀನಿ, ಎದಳ ಮೇಲೆ? ಇಲ್ಲ, ನಾನು ಎದ್ದೇಳಲ್ಲ ಸರ್. 2 ನಿಮಿಷ ಟೈಮ್ ಕೊಡ್ತೀನಿ. ನಾವು ಒಳಗೆ ಹೋಗಿ ಹೊರಗೆ ಬರೋ ಅಷ್ಟೊತ್ತಿಗೆ ಜಾಗ ಖಾಲಿ ಮಾಡಿರ್ಬೇಕು. ಅಂದ್ರೆ ಇಡಿಯಟ್.
ಎಸ್ಕೇಪ್ ಆಗ್ತೀನಿ. ವಿಷ್ಣು ಸಿಕ್ತಾ? ತೇಜ ಸರ್ ಕಣ್ತಪ್ಸಿ ಬರೋ ಅಷ್ಟರಲ್ಲಿ ನನ್ನ ಹಾರ್ಟ್, ಲಿವರ್, ಬೋಟಿ, ಕಲೀಜೆಲ್ಲ ಹೊರಗಡೆ ಬಂದಿತ್ತು. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ಮೇಡಮ್, ಈ ಶೂ ಇಟ್ಕೊಂಡು ಏನ್ ಮಾಡ್ತೀರಾ? ಏನ್ ಕತೆ? ಕತೆ ಈಗ ಶುರು ಆಗ್ತಾ ಇದೆ, ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸಂಜೆ ಏಜೆ ಬರೋ ಟೈಮ್ ನಂಗೆ ಅಪ್ಡೇಟ್ ಮಾಡಿ ಪ್ಲೀಸ್. ಪಕ್ಕ ಮೇಡಮ್, ಮಿಸ್ ಇಲ್ಲ. ಓ ಬಾಸ್ ಶೂ ಪಾಲಿಶ್ ಮಾಡಿ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕಂತಿದ್ದೀರಾ? ಹೆಲೋ, ಯಾರನ್ನೋ ನಾನು ಯಾಕೆ ಇಂಪ್ರೆಸ್ ಮಾಡಬೇಕು? ಒಬ್ಬ ಗೃಹಿಣಿಯಾಗಿ ಏನೇನ್ ಮಾಡ್ಬೇಕು ಅದನ್ನ ಮಾಡ್ತಿದ್ದೀನಿ ಅಷ್ಟೇ. ಮಾಡಿ ಮೇಡಮ್, ಮಾಡಿ. ನೀವಿಷ್ಟು ಮಾಡಿದ್ರೆ ಸಾಕು, ಅವ್ರ ಆಟೋಮೆಟಿಕ್ ಆಗಿ. ಈ ಮನುಷ್ಯ ಏನಾದ್ರೂ ಹಾವು ನುಂಗಿದಾನ? ಯಾವಾಗ ನೋಡಿದ್ರು ನುಲಿತಾನೇ ಇರ್ತಾನೆ. ಲೀಲಾ, ಓ, ಶೂ ಹಿಡ್ಕೊಂಡ್ ಬಂದ್ರಾ? 2 ನಿಮಿಷ ಕೊಟ್ಬಿಟ್ಟೆ. ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ? ಈ ಮನೆ ಗೃಹಿಣಿಯಾಗಿ ಇದು ನನ್ನ ಕರ್ತವ್ಯ. ಇನ್ಮೇಲಿಂದ ಹೀಗೇನೆ, ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಈ ತರ ಸೀರೆ ಉಟ್ಕೊಂಡು ದೇವ್ರ ಪೂಜೆ ಮಾಡಿ ದೇವ್ರಿಗೆ ಆರತಿ ಮಾಡಿ ಮಂಗಳಾರತಿ ಕೊಟ್ಟು. ಅಲ್ಲ, ಇನ್ನೊಂದು ಮಾತಾಡಬೇಡ ನೀನು. ನೀನ್ ಹೀಗೆಲ್ಲ ಮಾಡುವಂತ ನಾನು ಹೇಳು ಇಲ್ಲ, ನೀನ್ ಮಾಡೋ ಅವಶ್ಯಕತೆನೂ ಇಲ್ಲ. ಇನ್ನೀ ಸೀರೆ ನಿನಗೆ ಏನ್ ಯೋಗ್ಯತೆ ಇದೆ ಅಂತ ಅಂತ ಸೀರೆ ಉಟ್ಕೊಂಡಿದ್ಯಾ? ಅದು ಹೀಗೆಲ್ಲ ಮಾಡಿದ್ರೆ ನನಗೆ ಹರ್ಟ್ ಆಗುತ್ತೆ ಅಂತ ಯೋಚನೆ ಮಾಡದೆ ಈ ತರ ಮಾಡ್ತಿದ್ಯಲ್ಲ, ನಿನಗೇನು ಅನ್ಸಲ್ವಾ? ನೋಡು, ನೀನು ಅಂತರನ್ ಸೀರೆ ಉಟ್ಕೊಂಡ ತಕ್ಷಣ ಅಂತರ ಆಗ್ತೀಯ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ನೀನು ಅಂತರ ಅಲ್ಲ, ಅವಳ ಕಾಲಿನ ಧೂಳಿಗೂ ಸಮಾನ. ಸುಮ್ಮನೆ ಈ ಥರ ಎಲ್ಲ ಬಿಹೇವ್ ಮಾಡಿ ನನಗೆ ಇರಿಟೇಟ್ ಮಾಡ್ಬೇಡ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ